2008ರಲ್ಲಿ ಶಿಕ್ಷಕ ಬೋಜಶೆಟ್ಟಿ ಅವರನ್ನ ಈ ವಿಕ್ರಮ್ ಗೌಡ ತಂಡ ಕೊಲೆ ಮಾಡಿತ್ತು. ಆ ಸಂದರ್ಭದಲ್ಲಿ ಉಡುಪಿ ಹಾಗೆಯೇ ಕಾರ್ಕಳ ಭಾಗದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಈ ಬೋಜಶೆಟ್ಟಿ ಅವರ ಮಗ ನಮ್ಮೊಟ್ಟಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಆ ಸಂದರ್ಭದಲ್ಲಿ ಏನಾಗಿ 2008ರಲ್ಲಿ? ಅದು ರಾತ್ರಿ ಬಂದು ಶೂಟ್ ಮಾಡಿ ಹೋಗಿದ್ದಾರೆ. ಅಲ್ಲಿ ನಕ್ಸಲ್ ಒಟ್ಟಿಗೆ ಸಹ ಲೋಕಲ್ ಕಲರ್ ಬಂದಿದ್ದಾರೆ. ಯಾವುದೇ ಇಲಾಖೆಯವರು ಅದನ್ನು ಇವತ್ತಿಗೆ ತನಿಖೆ ಮಾಡಲಿಲ್ಲ. ಅವ್ರಿಗೆ ಬೇಕಾದಷ್ಟು ಮಾಹಿತಿ ಸಹ ಕೊಟ್ಟಿದ್ದೀವಿ. ಸಿ.ಒ.ಡಿ. ಮೋಹನ್ ದಾಸ್ ಶೆಟ್ಟಿ ಲಾಸ್ಟ್ ಟೈಮ್ ಬಂದಿದ್ದಾರೆ. ಸಿ.ಒ.ಡಿ. ಮೋಹನ್ ದಾಸ್ ಶೆಟ್ಟಿ ಅವರು ಏನು ಅಲ್ಲಿ ಬಂದು ಶೂಟೌಟ್ ಮಾಡಿದ್ದಾರೆ, ಆ ಶೂಟೌಟ್ ಮಾಡಿದವರಿಗೆ ಸಪೋರ್ಟ್ ಮಾಡಿ ಹೋಗಿದ್ದಾರೆ. ಸಿ.ಒ.ಡಿ. ಮೋಹನ್ ದಾಸ್ ಶೆಟ್ಟಿ ಅಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ತಂದೆಯನ್ನ ಶೂಟ್ ಮಾಡಿದಾಗ ಆ ಭಾಗಕ್ಕೆ ಎಷ್ಟು ಗಂಟೆಗೆ ಆಗಿತ್ತು? ಅದು ರಾತ್ರಿ 8 ಗಂಟೆಗೆ. ಇದೇ ವಿಕ್ರಮ್ ಗೌಡ ತಂಡನೇ ಮಾಡಿತ್ತ? ಅದರಲ್ಲಿ ವಿಕ್ರಮ್ ಗೌಡ, ಮನೋಹರ, ಸಲೀಂ ಮತ್ತು ಆನಂದ, ಲೋಕಲ್ ವ್ಯಕ್ತಿಗಳ ಸಪೋರ್ಟ್ ಇಂದ. ಯಾಕೆ ಅವರನ್ನ ಶೂಟ್ ಮಾಡಿದ್ರು? ಸ್ವಲ್ಪ ರಾಜಕೀಯ ದ್ವೇಷ ಉಂಟು ಸ್ವಲ್ಪ ಅಷ್ಟೇ. ಹಾಗೆ ಆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ಲಿಲ್ವಾ? ಹೋರಾಟ ಇವತ್ತಿನವರೆಗೆ ಮಾಡ್ತಾ ಉಂಟು ಸರ್. ಆ ಹೋರಾಟದ ಫಲ ಇವತ್ತು ಸ್ವಲ್ಪ ನಮಗೇನು ಸ್ವಲ್ಪ ಇವತ್ತು ಒಂಚೂರು ಕಾಣ್ತಾ ಉಂಟು. ಇವತ್ತು 15 ವರ್ಷ ಹೋರಾಟದ ಫಲ ಇವತ್ತು ಕಾಣ್ತಾ ಉಂಟು ಸ್ವಲ್ಪ ಅಷ್ಟೇ. ನಿಮ್ಮ ತಂದೆಯವರನ್ನ ಕೊಂದ ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಅಲ್ಲಿ ಹತನಾಗಿದ್ದಾನೆ, ಏನ್ ಹೇಳ್ತೀರ? ಅವನ ಸಾವಿನ ಬಗ್ಗೆ ನಮ್ಗೇನಿಲ್ಲ. ಅವ ಇದ್ರು ಒಂದೇ ಸತ್ರು ಒಂದೇ. ಅವನಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಮುಂದೆ ಬರ್ಬೇಕಂತ ಹೇಳ್ದ. ಯಾಕಂದ್ರೆ ನಿಮ್ಮ ತಂದೆಯನ್ನ ಕೊಂದವ ಈ ಸಮಾಜಕ್ಕೆ ಗೊತ್ತಬೇಕಲ್ಲ. ಈಗ ಎಲ್ಲರಿಗೂ ಗೊತ್ತಿದೆ ಈ ಸಾವಿನ ಹಿಂದ್ಗಡೆ ಯಾರಿದ್ದಾರೆ ಅಂತ ಹೇಳಿ. ಆರೋದೊಂದು ಪೇಪರಲ್ಲಿ ಬರಬೇಕಲ್ಲ, ಆ ವ್ಯಕ್ತಿಗಳ ಹೆಸರು ಪೇಪರಲ್ಲಿ ಟಿವಿಯಲ್ಲಿ ಬರಬೇಕಲ್ಲ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೆ ಗೊತ್ತಿದೆ. ಆ ಹೆಸರು ಬರ್ಬೇಕಂತ ನಾವು ನೋಡುದು ಅಷ್ಟೇ. ಮುಂದೊಂದು ದಿನ ಬರ್ಬೋದು ನೋಡುವ ಅಂತ. ಅಲ್ಲ, ನಿಮ್ಮ ತಂದೆಯನ್ನ ಕೊಲೆ ಮಾಡಿದ ವಿಕ್ರಮ್ ಗೌಡ ಇವತ್ತು ಎನ್ಕೌಂಟರ್ ಅಲ್ಲಿ ಸತ್ತಿದ್ದಾನೆ, ಏನ್ ಹೇಳ್ತೀರ? ಅದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತೇವೆ. ನಿಮ್ಮ ತಂದೆ ನ್ಯಾಯ ಇನ್ನೂ ಸಿಗ್ಲಿಕ್ಕೆ ಬಾಕಿ ಉಂಟು ಸರ್. ನ್ಯಾಯ ಸಿಗ್ಲಿಲ್ಲ ಇನ್ನು. 3 ಜನ ಇದ್ದಾರೆ. ಅಲ್ಲಲ್ಲ, ಯಾರೆಲ್ಲ ಶೂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲ ಹೋಗಿದ್ದಾರೆ ಈಗ. ಬಟ್ ನ್ಯಾಯ ಇನ್ನೂ ಸಿಗ್ಲಿಲ್ಲ. ಶೂಟ್ ಮಾಡಿಸೋರು ಬೇರೆ ಇದ್ದಾರಲ್ಲ. ಶೂಟ್ ಈಗ ವಿಕ್ರಮ ಗೌಡ ಖಾಲಿ ಶೂಟ್ ಮಾಡ್ದ ಅಷ್ಟೇ, ಒಂದು ವ್ಯಕ್ತಿ ಅಷ್ಟೇ. ಅವತ್ತು ಹೇಗೊಂದು ಗನ್ ಉಂಟು, ಆ ಗನ್ ಹಾಗೆ ವಿಕ್ರಮ ಗೌಡ ಹಾಗೆ ಯಾರು ಒತ್ತಿದ್ರು ಫೈರ್ ಆಗ್ತದೆ. ಅದನ್ನು ಯಾರು ಒತ್ತಾರಂದು ಮುಖ್ಯ ಅಲ್ಲ ಗನ್ನನ್ನು. ಹಾಗೆ ವಿಕ್ರಮ ಗೌಡ ಹಿಂದ್ಗಡೆ ಬೇರೆ ವ್ಯಕ್ತಿಗಳಿದ್ದಾರೆ, ಅಲ್ಲಿ ನ್ಯಾಯ ಸಿಗುದು. ಆವಾಗ ಆ ವ್ಯಕ್ತಿಗಳ ಮುಖವಾಡ ಬಯಲಾದ್ರೆ ಮಾತ್ರ ನ್ಯಾಯ ಸಿಗುದಲ್ಲ. ಖಾಲಿ ವಿಕ್ರಮ ಗೌಡ ಏನು ನ್ಯಾಯ ಸಿಗುದಿಲ್ಲ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಮೃತ ಬೋಜಶೆಟ್ಟಿ ಅವರ ಮಗನ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.